ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ಆಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಜ್ವರ ಬಂದು ಬಾಯಿ ಕೆಟ್ಟಿದ್ರೆ ಸಖತ್ ಟೇಸ್ಟಿ ಸ್ಪೈಸಿ ಆಗಿರುವಂತಹ ಟೊಮೊಟೊಕಾಯಿ ಚಟ್ನಿ, ದೋಸೆ, ಇಡ್ಲಿ, ಚಪಾತಿ, ಬಿಸಿ ಅನ್ನೋಕ್ಕಂತೂ ಸೂಪರ್ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಒಂದು ಪ್ಯಾನಿಗೆ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಈರುಳ್ಳಿ ದೊಡ್ಡ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋತಿದ್ದೀನಿ. ನಿಮಗೆ ಕಡಿಮೆ ಬೆಳ್ಳುಳ್ಳಿ ಇಷ್ಟ ತಿನ್ನಲ್ಲ ಜಾಸ್ತಿ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಜ್ವರ ಬಂದು ಬಾಯಿ ಕೆಟ್ಟಿದ್ರೆ ಅಥವಾ ಬಾಯಿಗೆ ಏನು ರುಚಿ ಸಿಗ್ತಾ ಇಲ್ಲ ಅಂದರೆ ಈ ಥರ ಚಟ್ನಿ ಮಾಡ್ಕೊತೀನಿ, ಸೂಪರಾಗಿರುತ್ತೆ. ಬಿಸಿ ಬಿಸಿ ಅನ್ನ, ಚಟ್ನಿ, ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈವನ್ ದೋಸೆ, ಇಡ್ಲಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದು ವಾರಕ್ಕೆ ಒಂದು ಸರಿ ಮಾಡಿಟ್ಕೋಬೋದು. ಇದನ್ನು ಒಂದು ವಾರ ಆದರೂ ಕೆಡೋದಿಲ್ಲ. ಇದಕ್ಕೆ ನೀರೇನು ಹಾಕಲ್ಲ, ಹಾಗಾಗಿ ಕೆಡಲ್ಲ. ಹಸಿಮೆಣಸಿನ್ಕಾಯಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಟ್ರಾವೆಲ್ ಮಾಡೋಂಗಿದ್ರೆ ಇದನ್ನು ತೊಗೊಂಡೋಗ್ಬೋದು. ಮಾಡಿ ಕೂಡ 15 ಡೇಸ್ ಹೊರಗಡೆ ಇಟ್ಟರು ಕೆಡೋದಿಲ್ಲ. ಅಷ್ಟು ಚೆನ್ನಾಗಿ ನೀರೇನು ಹಾಕಲ್ಲ, ಬರೀ ಎಣ್ಣೆಲೇ ಹುರಿದಿರ್ತೀವಿ, ಹಂಗಾಗಿ ಕೆಡೋದಿಲ್ಲ. ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಅದಕ್ಕೆ ಟೊಮೊಟೊ ಕಾಯಿ ಹಾಕೊಳ್ಳೋಣ. ಟೊಮೊಟೊ ಅಂದರೆ ಫುಲ್ ಕಾಯಿಲ್ಲ, ಓಕೆ, ದೋಬೆಗಾಯಿ ಇದೆ, ಹಾಕೊಂಡು 4 ತೊಗೊಂಡಿದ್ದೀನಿ ನಾನಿಲ್ಲಿ. ಇದು ಕೂಡ ಚೆನ್ನಾಗಿ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕು. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕೊನೆ ತನಕ ನೋಡಿ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಟೊಮೊಟೊ ಆಲ್ರೆಡಿ ಅರ್ಧ ಬೆಂದಿದೆ. ಇದು ಮಕ್ಕಳಿಗೆ ಚಪಾತಿಗೆ ಇದನ್ನು ಲಂಚ್ ಬಾಕ್ಸಿಗೆಲ್ಲ ಚಪಾತಿ ಮಾಡಿ ಚಟ್ನಿ ಮಾಡಿ ರೋಲ್ ಮಾಡಿಕೊಟ್ರೆ ಸಾಕು, ಅವರು ಖುಷಿಯಾಗಿ ತಿಂತಾರೆ. ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದು ಅಷ್ಟೇ. ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕೋತಿದ್ದೀನಿ. ಕರ್ಬೇವಿನ ಸೊಪ್ಪು ಕಣ್ಣಿಗೆ, ಕೂದಲಿಗೆಲ್ಲ ತುಂಬಾ ಒಳ್ಳೆಯದು. ಕರ್ಬೇವಿನ ಸೊಪ್ಪು ನೋಡಿದರೆ ಯಾರೂ ತೆಗೆದಿಡಲ್ಲ, ದೊಡ್ಡವರಿಂದ ಸಣ್ಣವರೆಗೂ ಸೈಡಲ್ಲಿ ಎತ್ತಿಡೋರೇ ಹಾಕ್ತಾರೆ. ಹಾಗಾಗಿ ಈ ಥರ ರುಬ್ಬು ಹಾಕಿದರೆ ಅವ್ರಿಗೂ ಗೊತ್ತಾಗೋದಿಲ್ಲ, ನಮಗೂ ಹಾಕಿದ್ದೀವಿ ಅನ್ನೋ ಸಮಾಧಾನ, ತಿಂದರು ಅಂತ ಸಮಾಧಾನ ಇರುತ್ತೆ. ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇದು. ಕೊತ್ತಂಬರಿ ಸೊಪ್ಪು, ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಕರಿಬೇವು, ಕೊತ್ತಂಬರಿ, ಟೇಸ್ಟಿಗೆ ಬೆಲ್ಲ ಹಾಕೋತೀನಿ. ಇದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಅವಾಗ ನೀವು ಹೊರಗೆ 15 ದಿನ ಇಟ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಾದರೆ 1 ತಿಂಗಳಾದ್ಮೇಲೆ ಇಟ್ಕೊಂಡು ತಿನ್ಬೋದು, ಏನು ಕೆಡೋದಿಲ್ಲ. ನೋಡಿ, ಇದಾಗಿದೆ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ.
ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಟೇಸ್ಟು ಅಷ್ಟೇ ಸೂಪರಾಗಿದೆ. ಬಾಯಿ ಕೆಟ್ಟರ್ಗಂತೂ ಏಲ್ ಮಾಡಿಸಿ ಚಟ್ನಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.